ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ಲಪಟಾಯಿಸೋದಕ್ಕೆ ನಕಲಿ ದಾಖಲೆ ಸೃಷ್ಟಿ. ಸುಮಾರು 15 ಎಕರೆ ಜಾಗದಲ್ಲಿ 5 ಎಕರೆಯಲ್ಲಿ ಶೆಡ್ ಮನೆ ನಿರ್ಮಾಣ. ಅನಧಿಕೃತ ಮನೆ ಶೆಡ್ ನಿರ್ಮಾಣದ ಹಿಂದೆ ಕಾಣದ ಕೈವಾಡ ಇದ್ದಂತೆ ಕಾಣಿಸ್ತಾ ಇದೆ. 2 ವರ್ಷಗಳಲ್ಲಿ ಮನೆ ನಿರ್ಮಿಸಿದ್ದೇವೆ ಅಂತ ಹೇಳಿ ಸಾಬೀತು ಮಾಡಲಿ ಎಂದಿದ್ದಂತಹ ಎಂಎಲ್ಸಿ ಸವಾಲು ಹಾಕಿದಂತಹ ಕಾಂಗ್ರೆಸ್ ಎಂಎಲ್ಸಿ ಈಗ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಸುಳ್ಳು ಮಾಹಿತಿಯನ್ನ ಕೊಟ್ಟು ಈಗ ಎಂಎಲ್ಸಿ ಯಾಕೆ ಮಾತಾಡ್ತಾ ಇಲ್ಲ? ಸರ್ಕಾರಕ್ಕೆ ಮುಜುಗರ ಈಗ ತಂದಿಟ್ಟಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ. ಆಡಿದಂತಹ ಮಾತಿನ ಮೇಲೆ ನಿಲ್ಲಬೇಕಾದಂತಹ ಎಂಎಲ್ಸಿ ಈಗ ಕಾಣೆಯಾಗಿದ್ದಾರೆ. ಕಾಣೆಯಾಗಿರುವಂತಹ ಎಂಎಲ್ಎ ಅವರನ್ನ ಹುಡುಕಿ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿದ್ದಾರೆ ಕಾಣೆಯಾಗಿರುವಂತಹ ಕಾಂಗ್ರೆಸ್ನ ಎಂಎಲ್ಸಿ? ಮಾತಾಡುವಂತಹ ಸಂದರ್ಭದಲ್ಲಿ ನಾಲಿಗೆಯ ಮೇಲೆ ಸ್ವಲ್ಪ ಹಿಡಿತ ಇದ್ರೆ ಒಳ್ಳೇದು ಅಂತ ಕಾಣಿಸುತ್ತೆ. ಸವಾಲ್ ಮಾತ್ರ ಹಾಕೋದಲ್ಲ, ಅದಕ್ಕೆ ಸವಾಲಿಗೆ ಸರಿಯಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗತ್ತೆ. ಬಟ್ ಆದ್ರೆ ಅದ್ಯಾವುದು ಆಡ್ತಾ ಇಲ್ಲ, ಅದ್ಯಾವುದು ಆಗ್ತಾ ಇಲ್ಲ. ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗಿದೆ. ಹೇಳಿದೆಲ್ಲವೂ ಕೂಡ ಸುಳ್ಳು. ಯಾವ ರೀತಿಯಾಗಿ ಆಸ್ತಿಯನ್ನ ಲಪಟಾಯಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ನೋಡಿ. ಮನೆಯನ್ನ ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಮನೆ ನೀಡುವ ಭರವಸೆ ಬೇರೆ ಕೊಟ್ಟಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮನೆ ನೀಡುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸೂಚನೆ ಬೆನ್ನಲ್ಲೇ ಅಖಾಡಕ್ಕಿಳಿದಿದ್ದಾರೆ ಜಿಬಿಎ ಘನತ್ಯಾಜ್ಯ ಜಿಲ್ಲಾಡಳಿತ ಅಧಿಕಾರಿಗಳ ಪರಿಶೀಲನೆ ವೇಳೆ ಸ್ಥಳೀಯರ ನಿಜ ಬಣ್ಣ ಬಯಲಾಗಿದೆ. ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿರೋ ಬಾಂಗ್ಲಾದೇಶದ ನಿರಾಶ್ರಿತರು. ಉತ್ತರ ಪ್ರದೇಶ ಬಿಹಾರ ಮೂಲದ ಜನ ಅನಧಿಕೃತವಾಗಿ ಮನೆ ಶೆಡ್ ನಿರ್ಮಾಣ ಮಾಡ್ಕೊಂಡು ವಾಸವಾಗಿದ್ದಾರೆ. ಸುಮಾರು 187 ಕುಟುಂಬದ ಐಡಿ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಪರಿಶೀಲನೆ ಆಗ್ತಾ ಇದೆ. ಪರಿಶೀಲನೆ ವೇಳೆ ಬಯಲಾಯಿತು ಬಾಂಗ್ಲಾ, ಯುಪಿ, ಬಿಹಾರ ನಿರಾಶ್ರಿತರ ಬಂಡವಾಳ. ನಕಲಿ ಐಡಿ ಕಾರ್ಡ್ ಸೃಷ್ಟಿ ಮಾಡಿ ವಾಸವಾಗಿದ್ದಾರೆ. 187 ಅನಧಿಕೃತವಾಗಿ ವಾಸವಾಗಿದ್ದಂತಹ ಕುಟುಂಬಗಳಲ್ಲಿ ಕೇವಲ 40 ರಿಂದ 50ರಷ್ಟು ಮಾತ್ರ ವಾಸ ದೃಢೀಕರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈ ಆಸ್ತಿಯನ್ನ ಲಪಟಾಯಿಸಬೇಕು ಅಂತ ಹೇಳಿ ಬಹಳ ದೊಡ್ಡ ಹುನ್ನಾರವೇ ನಡೆದಂತೆ ಕಾಣಿಸ್ತಾ ಇದೆ. ಇದೀಗ ಅಲ್ಲಿ ಇದ್ದಂತಹ ನಿರಾಶ್ರಿತರು ಯಾರೂ ಕೂಡ ನಿರಾಶ್ರಿತರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾರೂ ಕೂಡ ನಮ್ಮ ಕರ್ನಾಟಕದವರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ರಮ್ಯ, ಈಗಿರುವಂತಹ ಜಿಬಿ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗಿರುವಂತಹ ಪ್ರಶ್ನೆನೇ ಅದು. ಯಾಕೆಂತಂದ್ರೆ ಜಿಬಿ ಅಧಿಕಾರಿಗಳು ತಮ್ಮದೇ ಜಾಗ ಅಂತ ಹೇಳ್ಬಿಟ್ಟು ಸುಮಾರು 180ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅಲ್ಲಿರುವಂತಹ ನಿವಾಸಿಗಳು 15 ರಿಂದ 20 ವರ್ಷಗಳನ್ನ ಕಾಲದಿಂದ ನಾವಲ್ಲಿ ವಾಸ ಇದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ರು. ಜೊತೆಗೆ ಕಾಂಗ್ರೆಸ್ನ ಒಬ್ಬ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವಿಧಾನ ಪರಿಷತ್ ಸದಸ್ಯರು ಕೂಡ ಇಲ್ಲ ಅಲ್ಲಿರುವಂತವ್ರು 15-20 ವರ್ಷದಿಂದ ವಾಸವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಜಿಬಿ ಅಧಿಕಾರಿಗಳು ಇಲ್ಲ 2-3 ವರ್ಷದಿಂದ ವಾಸವನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇದ್ರ ಬೆನ್ನಲ್ಲೇನೆ ನಿನ್ನೆ ಯಾವಾಗ ಡಿಸಿಎಂ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು, ಆಗ ಜಿಬಿ ಅಧಿಕಾರಿಗಳು ಅಲ್ಲಿರುವಂತಹ ವಾಸ ಯಾರಿತ್ತು ಅವರ ಮೂಲ ಜಾಡನ್ನ ಹಿಡಿದು ದಾಖಲೆಗಳ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಅಲ್ಲಿ 187 ಕುಟುಂಬಗಳ ಪೈಕಿ ಕೇವಲ 40 ರಿಂದ 50% ಮಾತ್ರ ಮನೆಗಳು ಅಧಿಕೃತವಾಗಿ ವಾಸವಾಗಿರುವಂತರು. ಉಳಿದಂತವರು ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂತರು, ಅಂದ್ರೆ ಬಾಂಗ್ಲಾ ಆಗಿರ್ಬೋದು, ಯುಪಿ ಆಗಿರ್ಬೋದು, ಬಿಹಾರ್ ಕಡೆಗಳಿಂದ ಅಲ್ಲಿಂದ ವಲಸೆ ಬಂದು ಇಲ್ಲಿ ವಾಸವಾಗಿದ್ದಾರೆ. ಕಳೆದ 2-3 ವರ್ಷಗಳಿಂದನೇ ಇವರು ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಜಿಬಿಎ ಅಧಿಕಾರಿಗಳು ನಡೆಸಿರುವಂತಹ ದಾಖಲೆ ಪರಿಶೀಲನೆ ವೇಳೆ ಗೊತ್ತಾಗಿರುವಂತದ್ದು. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟು ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿದೆ, ಅದರಲ್ಲಿ 30 ರಿಂದ 40% ನಿವಾಸಿಗಳಿಗೆ ಮಾತ್ರ ಮನೆ ಸಿಗುತ್ತೆ, ಉಳಿದಂತಹ ನಿವಾಸಿಗಳಿಗೆ ಮನೆ ಸಿಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಉಲ್ಲಾಸ್.